ನೈಟು ನಿದ್ದೆನೇ ಮಾಡಿಲ್ಲ. ಇವನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ. ಇಲ್ಲಮ್ಮ ಕಣ್ಣು ತೋರ್ಸಮ್ಮ, ಕಣ್ಣು ತೋರ್ಸಮ್ಮ. ಅಯ್ಯೋ ಕಣ್ಣು ಹಂಗಾಗ್ಬಿಟ್ಟಿದ್ಯಾ? ಹಾಸ್ಪಿಟಲ್ಗೆ ಹೋಗೋಣ ಬೆಳಗ್ಗೆ? ಓಕೆಮ್ಮ, ಹಾಸ್ಪಿಟಲ್ಗೆ ಹೋಗೋಣ, ಅಮ್ಮ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ. ಇವನು ರಾಯನ್ ಅಂದ್ಕೊಂಡ್ರ? ರಾಯನಲ್ಲ, ರಾಯನು ತುಂಬ ಚೆನ್ನಾಗಿದ್ದಾನೆ. ಇನ್ನೊಬ್ಬ ಅವನನ್ನು ಕೊಟ್ಬಿಡೋಣ ಅಂಥೇಳಿ ಅವರು ನಮ್ಮ ಮನೆಗೆ ಕರ್ಕೊಬಂದು ಬಿಟ್ಟರು. ಆದರೆ ಇವನು ಬರೋಷ್ಟರಲ್ಲಿ ಯಾಕೋ ಕಣ್ಣು ಸ್ವಲ್ಪ ಲೈಟಾಗಿ ಒಂಥರ ಕೆಂಪಗಾಗಿತ್ತು. ಅದಾದಮೇಲೆ ಅವನು ಆಟ ಆಡ್ಕೊಂಡು ಆರಾಮಾಗೇ ಇದ್ದ. ನಾನು ಕೂಡ ಕೆಲಸದ ಬ್ಯುಸಿಲಿ ಅವರು ಬಂದು ಅವ್ರು ಮಾತಾಡ್ಸ್ಕೊಂಡು ಅವರು ಹೊರಟ್ಬಿಟ್ರು ಇವನನ್ನು ಬಿಟ್ಟು. ಏನು ಮಾಡೋದು ಗೊತ್ತಾಗಲಿಲ್ಲ ನನಗೂ ಕೂಡ. ನಾನು ಸ್ವಲ್ಪ ಬ್ಯಾಂಕ್ ವ್ಯವಹಾರ ಅಂದ್ಕೊಂಡು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಆಮೇಲೆ ಸರಿ ಅಂತ ನೈಟೆಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಯಿತು. 12 ಗಂಟೆ ಆದಮೇಲೆ ಇವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋಣ ಅಂಥೇಳಿ ಮಲಗಿಸ್ಕೋತಾ ಇದ್ದೆ. ಅಷ್ಟರಲ್ಲಿ ಯಾಕೋ ಇವ್ನ ಕಣ್ಣು ನೋಡಿ ನನಗೆ ಅಯ್ಯೋ ಪಾಪ ಅನಿಸ್ತು. ಅಯ್ಯೋ ಮುಂಚೆನೇ ಸ್ವಲ್ಪ ಇವನ ಮೇಲೆ ಗಮನ ಕೊಟ್ಟಿದ್ರೆ ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಇಷ್ಟೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ಹೊಟ್ಟೆ ಉರಿಯುತ್ತೆ. ಮೂಕ ಪ್ರಾಣಿಗಳ್ನ ನಾವು ಸಾಕೋದು ಎಷ್ಟು ಕಷ್ಟ ಅಂದರೆ ಅವಕ್ಕೇನಾರು ಹೆಚ್ಚು ಕಮ್ಮಿ ಆದರೆ ಸಾಕು, ನಮಗೂ ಕೂಡ ಅಷ್ಟೇ ನೋವಾಗುತ್ತೆ. ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಳಿಗೆ ಎಷ್ಟು ನೋವಾಗುತ್ತೋ ಅವ್ರಿಗೇನಾರು ಆದಾಗ ಹಾಗೆ ನಮಗೂ ಕೂಡ ನೋವಾಗುತ್ತೆ. ಇವು ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದ್ರೂ ಈ ಮುಗ್ಧತೆ ಮಾತು ಬರದೇ ಇರೋಂಥ ಪ್ರಾಣಿಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಖಂಡಿತ ಆ ನೋವನ್ನ ಸಹಿಸೋಕ್ಕಾಗಲ್ಲ. ನಾವಾದರೆ ನಮ್ಮ ನೋವನ್ನ ಹೇಳ್ಕೊತೀವಿ, ಆದರೆ ಪಾಪ ಇವನನ್ನು ನೋಡಿ ನನಗೆ ಬೇಜಾರಾಯಿತು. ನೈಟು 2:30 ಆಗಿತ್ತು. ನಾನು ಮಲಗಿದ್ದೆ. ಪಾಪ ಇವನು ನರಳಾಡ್ತಿದ್ದ ಸೌಂಡು ನನಗೆ ಕೇಳಿಸ್ತು. ಯಾರೋ ನರಳಾಡ್ತಾ ಇದ್ದಲ್ಲ ಅಂದರೆ ನನ್ನ ತಲೆ ಹತ್ರನೇ ಮಲಗಿತ್ತು ಪಾಪ. ಸರಿ ಅಂತೇಳಿ ಲೈಟ್ ಹಾಕಿ ನೋಡಿದಾಗ ಪಾಪ ಕಣ್ಣತ್ರ ಎಲ್ಲ ಸ್ವಲ್ಪ ಅವನು ಮಲ್ಕೊಂಡಾಗ ಎಲ್ಲ ಕಣ್ಣತ್ರ ಎಲ್ಲ ಏನೇನೋ ಅಂಟ್ಕೊಂಡಿತ್ತು. ಅದನ್ನೆಲ್ಲ ನೀಟಾಗಿ ಬಟ್ಟೆಲೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅವನನ್ನು ಹಾಗೆ ಮಾತಾಡಿಸ್ಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ದೆ. ಪಾಪ ಅದಕ್ಕೇನು ನೋವಾಗ್ತಿದೆಯೋ ಏನೋ ಗೊತ್ತಿಲ್ಲ. ಕಣ್ಣತ್ರ ನೋಡಿದ್ರೆ ಅಷ್ಟು ದೊಡ್ಡದಾಗಿ ಊದ್ಕೊಂಡಿದೆ. ಅವನೇನಾರ ಕಣ್ಣುಜ್ಜಕ್ಕೆ ಹೋಗಿ ಏನಾರ ಕಣ್ಣು ಕಿತ್ಕೊಂಡಿದ್ದಾನ ಏನೋ ಒಂದು ಗೊತ್ತಿಲ್ಲ. ನನಗಂತೂ ಇಡೀ ರಾತ್ರಿ ಬೇಜಾರಾಯಿತು. ಅವನನ್ನು ಸಮಾಧಾನ ಮಾಡೋದ್ರಲ್ಲೇ ನನಗೆ ಒಂದು ದಿನ ಕಳೀತು ಅಂತಲೇ ಅನ್ಕೋತೀನಿ. ಎಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೋ, ಎಷ್ಟೊತ್ತಿಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಂತಲೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪ ಇವಾಗ ಆಲ್ರೆಡಿ 2:30 ಆಯಿತು. ಹಿಂಗೋ ಮಾಡಿದ್ರೆ ಬೆಳಗ್ಗೆ ಆಗಿಬಿಡುತ್ತೆ. ಬೆಳಗ್ಗೆ 9 ಗಂಟೆಗೆ ಡಾಕ್ಟ್ರು ಬರ್ತಾರೆ. ಆವಾಗ ಕರ್ಕೊಂಡೋಗಿ ಇವನ್ನ ತೋರಿಸ್ಬೇಕು ಫಸ್ಟು. ಯಾಕೆಂದರೆ ನಾನು ದೇವ್ರ ಹತ್ರನೂ ಬೇಡ್ಕೊಬಿಟ್ಟೆ, ರಾಯರ ಹತ್ರ ಇವ್ನಿಗೇನು ತೊಂದರೆ ಆಗಬಾರ್ದು, ಇವ್ನು ಚೆನ್ನಾಗಿರಬೇಕು ಅಂಥೇಳಿ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಹಾಗೆ ಇವನ ಜೊತೇಲಿ ಸ್ವಲ್ಪ ಆಟ ಆಡ್ತಾಯಿದ್ದೆ. ನಿಜವಾಗ್ಲೂ ಹೇಳಲ್ವಾ, ಪ್ರಾಣಿಗಳ್ನ ನಮ್ಮ ಮನೆ ಮಕ್ಳ ಥರ ನಾವು ನೋಡ್ಕೋತೀವಿ ಅಂದರೆ ಮಾತ್ರ ಸಾಕಬೇಕು ಹೊರತು ನಮ್ಮ ಕೈಲಿ ಆಗಲ್ಲ ಅಂದರೆ ನಿಜವಾಗ್ಲೂ ಸಾಕಬಾರ್ದು. ಇವಕ್ಕೆ ಒಂದಿಷ್ಟು ನೋವಾದ್ರೂ ತಡ್ಕೊಳಕ್ಕಾಗಲ್ಲ. ಅವನು ರಾಯನು ಕೂಡ ಎದ್ದು ಏನು ನಮ್ಮಮ್ಮ ಎದ್ಬಿಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವನು ಕೂಡ ಎದ್ದು ಬಂದು ಪಾಪ ಅದು ನೋಡ್ತಾಯಿತ್ತು. ನಮ್ಮ ರಾಯನ್ನಂತೂ ಸಿಕ್ಕಾಬಟ್ಟೆ ಚೂಟಿ ಇದ್ದಾನೆ. ಅವನು ಅರ್ಧ ಇವನಿಗೆ ಸಿಕ್ಕಾಬಟ್ಟೆ ಟಾರ್ಚರ್ ಇಟ್ಟ. ಆಮೇಲೆ ಸ್ವಲ್ಪ ಗದರಿಸ್ದೆ, ಅವನ ಪಾಡಿಗೆ ಅವ್ನು ಮಲ್ಕೊಂಡ, ಇವನ ಪಾಡಿಗೆ ಇವನು ಕೂಡ ಮಲ್ಕೊಂಡ. ರಾಯರ ಹತ್ರ ಪ್ರಾರ್ಥನೆ ಮಾಡಿದೆ, ಆ ಮಗುಗೆ ಏನೂ ತೊಂದರೆ ಆಗಬಾರ್ದು, ಚೆನ್ನಾಗಾಗಲಿ ಅಂತೇಳಿ, ಅವನಿಗೆ ಆರಾಮಾಗಿ ನಿದ್ದೆ ಮಾಡೋ ಥರ ರಾಯರ ಆಶೀರ್ವಾದ ಸಿಕ್ಕಲಿ ಅಂಥೇಳಿ ಅವನು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದ. ಸರಿ ನೀನು ಮಲ್ಕೊಪ್ಪ, ನಾನು ಮಲ್ಕೋತೀನಿ ಅಂತ ಹೇಳಿ ನಾನು ಮಲ್ಕೊಂಡೆ. ಅಯ್ಯೋ ಪಾಪ ಅನಿಸ್ತಾಯಿತ್ತು. ಆಮೇಲೆ ನಾನು ಕೂತ್ಕೊಂಡಿದ್ದೆ, ಮಲ್ಕೊಳ್ಳೋಣ ಅಂತಿದ್ದೆ. ಅಷ್ಟೊತ್ತು ಬಂದು ನನ್ನ ತೊಡೆ ಮೇಲೆ ಮಲ್ಕೊತು. ಸರಿ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ